ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಈ ಕಂಕಣ ಏನಾದರೂ ವಿಫಲವಾದರೆ, ನೇಮ ನಿಷ್ಠೆಯಲ್ಲಿ ಚ್ಯುತಿ ಬಂದ್ರೆ ಇಡೀ ಉತ್ಸವದ ಸೂತ್ರನೇ ಬಿಟ್ಟು ಹೋಗುತ್ತೆ. ನೀನು ಕಂಕಣನ ಕಟ್ಟು, ಅದನ್ನ ಕಟ್ಟೋ ಮುಂಚೆನೆ ಮೈಲ್ಗೆ ಮಾಡು. ತುಂಬಾ ನೇಮ ನಿಷ್ಠೆ ಆಚಾರ ಪವಿತ್ರ ಇರಬೇಕು ಕಂಕಣ ಕಟ್ಟೋರಿಗೆ. ಹಾಗಾಗಿ ಅದಕ್ಕೋಸ್ಕರ ಕಂಚಿಯಿಂದ ತಿರುಮಲಾಚಾರ ಬರೋದಕ್ಕೆ ಹೇಳಿದ್ದೀನಿ. ಅಂದ್ರೆ ಆ ಪವಿತ್ರ ಆಚಾರ ನೇಮ ನಿಷ್ಠೆ ನಮ್ಮಲ್ಲಿ ಯಾರಲ್ಲೂ ಇಲ್ಲ ಅಂತ ನಿಮ್ಮ ಭಾವನೆ? ಚೇಚೆ, ಹಾಗಲ್ಲ ಶಾಸ್ತ್ರಿಗಳೇ, ಅದು ಅಮ್ಮನವ್ರ ಕಂಕಣ ಆದ್ರೆ ಅದಕ್ಕೆ ಸ್ವಲ್ಪ ಕಟ್ಟಿಟ್ಟಾಗಿರೋಣ ಅಂತ. ಕಂಕಣ ನಾನೇ ಕಟ್ಟಿರಿ, ಯಾರ ಅಭ್ಯಂತರನೂ ಇಲ್ಲದೆ ಹೋದ್ರೆ ಧಾರಾಳವಾಗಿ ಅನ್ಬೋದು. ತುಂಬಾ ಸಂತೋಷ. ನಿಮಗಿಂತ ಇನ್ಯಾರು ಸಿಗ್ತಾರೆ ನಿಯಮಬದ್ಧವಾಗಿರೋರು? ತಿರುಮಲಾಚಾರ ಬಂದ್ರೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಆದರೆ ಶಾಸ್ತ್ರಿಗಳೇ, ಸಂಜೆ 4 ಗಂಟೆಗೆ ಶುಭ ಮುಹೂರ್ತ. ಈ ಮುಹೂರ್ತ ಮೀರಬಾರ್ದು, ಅದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ನಿಮಗೆ 108 ಕೆಲಸಗಳು ಈ ಉತ್ಸವದಲ್ಲಿ ಎಲ್ಲ ನೀವೇ ನಿರ್ವಹಿಸಬೇಕು, ಕೆಲಸದ ಒತ್ತಡ ಇರುತ್ತೆ. ಅದಕ್ಕೆ ಹೇಳಿದೆ. ಏನೇ ಒತ್ತಡ ಇದ್ರು ಅಮ್ಮನವ್ರಿಗೆ ಕಂಕಣ ಕಟ್ಟೋದನ್ನು ತಪ್ಪಿಸೋದಕ್ಕಾಗುತ್ತಾ? ನಾನು ಸ್ವಲ್ಪ ಸಿದ್ಧತೆ ಮಾಡ್ಕೋಬೇಕು. ಬರ್ತೀನಿ. ನೀನು ಕಂಕಣನ ಕಟ್ಟು, ಅದನ್ನ ಕಟ್ಟೋ ಮುಂಚೆನೆ ಮೈಲ್ಗೆ ಮಾಡು. ಮೈಲ್ಗೆ ಆಗ್ಬಿಡ್ಲಿ ಆ ಕಂಕಣ. ನಿಮ್ಮಮ್ಮೋರಾಟ ಕಡಿಮೆ ಆದರೆ ನಮ್ಮ ಆಟ ಶುರು ಹಚ್ಕೋಬೋದು. ಕಂಕಣನ ಮೈಲ್ಗೆ ಮಾಡು ವಿರೂಪಾಕ್ಷ. ನಮ್ಗೀಗ ಉಳ್ದಿರೋದು ಅದೊಂದೇ ದಾರಿ. ಮೈಲ್ಗೆ ಮಾಡ್ತೀನಿ ನಿನಗೆ ಕಟ್ಟೋ ಕಂಕಣನ. ಆಗ ನಿನಗೆ ಯಾವ ಹವಿಸ್ಸು ಸಿಗೋದಿಲ್ಲ, ಯಾವ ಶಕ್ತಿನೂ ದಕ್ಕೋದಿಲ್ಲ.
ನೀರಿಲ್ದೆ ಬತ್ ಹೋಗೋ ಗಿಡತನ ಬತ್ ಹೋಗ್ತೀಯ ನೀನು ಬತ್ ಹೋಗ್ತೀಯ. ಅಜ್ಜಯ್ಯ, ಅದೇನೋ ದೇವಸ್ಥಾನದಲ್ಲಿ ಮಡಿ ಆಚಾರ ಮಾಡ್ತಿದ್ದಾರೆ. ಕಂಕಣ ಕಟ್ಟಬೇಕು, ಶುದ್ಧವಾಗಿರಿ ಅಂತ ಅರ್ಚಕರು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಕಂಕಣ ಕಟ್ಟೋದಕ್ಕೆ ಅಷ್ಟೊಂದು ಕಟ್ಟಲೇನಾ? ಈ ಮಂಡಲ ಪೂಜೆ ಕಂಕಣ ಇದಕ್ಕೆಲ್ಲ ವಿಪರೀತ ಶುದ್ಧತೆ ಬೇಕು. ತುಂಬ ನಿಯಮ ನಿಷ್ಠೆಯಿಂದ ಮಾಡಬೇಕು. ಇವತ್ತು ಕಟ್ಟೋ ಕಂಕಣ 24 ದಿವಸ ಇರುತ್ತೆ. ಪ್ರತಿದಿನ ಹೋಮ ಹವನ ಪೂಜೆ ಸ್ವೀಕರಿಸ್ತಾನೇ ಇರ್ತಾಳೆ ಆ ಮಹಾತಾಯಿ. 24ನೇ ದಿನ ದೊಡ್ಡ ಉತ್ಸವದ ದಿನ. ಆವತ್ತು ಆ ಮಹಾತಾಯಿಯ ಮೂರ್ತಿ ನೋಡ್ಬೇಕು ನೀನು. ಅದು ಎಷ್ಟು ಪ್ರಭೆ ಮೂಡಿರುತ್ತೆ ಗೊತ್ತಾ? ಇದೇನು ಕಲ್ಲಿನ ಮೂರ್ತಿನೋ ಇಲ್ಲ ಜೀವಂತ ಅಮ್ಮನವರು ಅನ್ನೋ ಅನುಮಾನ ಬರುತ್ತೆ ನಿನಗೆ. ಕಣ್ಣುಗಳು ಅಷ್ಟೊಂದು ಜೀವಂತವಾಗಿ ಕಂಗೊಳಿಸ್ತಾ ಇರುತ್ತೆ. ಆ ತಾಯಿನ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನ್ಸುತ್ತೆ. ನಡಿ ಹೋಗೋಣ. ಓಂ ಸೂರ್ಯಾಯ ಸ್ವಾಹ, ಓಂ ಚಂದ್ರಾಯ ಸ್ವಾಹ, ಓಂ ಅಂಗಾರಕಾಯ ಸ್ವಾಹ, ಓಂ ಬುಧಾಯ ಸ್ವಾಹ. ವಿರೂಪಾಕ್ಷ ಶಾಸ್ತ್ರಿಗಳೇ, ಹೆಚ್ಚು ಸಮಯ ಇಲ್ಲ, ಎಲ್ಲೂ ಹೋಗೋದು ಬೇಡ, ಈಗಲೇ ಸಂಕಲ್ಪ ಆಗ್ಬಿಡಿ. ವಿರೂಪಾಕ್ಷೇಶ್ವರಗಳೇ, ಅಮ್ಮವ್ರು ಕರೀತಿದ್ದಾರೆ, ಈಗಲೇ ಮನೆಗೆ ಹೋಗ್ಬೇಕಂತೆ. ಹೋಗ್ತೀನಿ. ಈಗಲೇ ಹೋಗ್ಬೇಕಂತೆ. ಅಮ್ಮವ್ರು ಚಿಕ್ಕಪ್ಪ ಹೋಗ್ಬಿಟ್ರಂತೆ. ಶಾಸ್ತ್ರಿಗಳೇ, ಅಪಚಾರ. ನೀವು ಮೃತ್ತಿಕ, ನಿಮಗೆ ಮೈಲಿಗೆ, ನೀವು ಕಂಕಣ ಕಟ್ಟಲಿಕ್ಕೆ ಆಗಲ್ಲ. ಈಗೆಂತ ಮೈಲಿಗೆ ಗುಂಡಾಚಾರಿ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ಒಂದು ಸಾರಿ ಹೆಣ್ಣನ್ನು ಮದುವೆ ಮಾಡಿಕೊಟ್ಟ ಮೇಲೆ ಅವಳಿಗೂ ಅವ್ರ ಮನೆಯವ್ರಿಗೂ ಸಂಬಂಧ ಕಡ್ದು ಹೋದಾಗೆ ಅಲ್ವಾ? ಎಷ್ಟಕ್ಕೂ ಚಿಕ್ಕಪ್ಪ ಸುತ್ತೋದ್ರೆ ಹೆಂಡತಿಗೆಂತ ಸಂಬಂಧ ಈಗ? ಆಯ್ತು, ಒಂದು ವೇಳೆ ಮೃಚ್ಚಿಕ ಅನ್ನೋದೇ ಆದ್ರೆ ನೀರಿಗೆ ದರ್ಬೆ ಹಾಕಿ ಮಡಿ ಸ್ನಾನ ಮಾಡಿದ್ರೆ ಮುಗಿದು ಹೋಗ್ತಾರೆ ಸೂತ್ಕ. ಆದರೆ ಅದಕ್ಕೂ ಸಮಯ ಎಲ್ಲಿದೆ? ಆಯ್ತು, ಎಲ್ಲವೂ ಸಮಯದ ಮಿತಿ ಒಳಗಡೆನೆ ನಡೆಯುತ್ತೆ. ನಾನು ಹೋಗಿ ಮಡಿ ಸ್ನಾನ ಮಾಡಿಕೊಂಡು ಮೈಲ್ಗೆ ಕಳ್ಕೊಂಡ್ಬರ್ತೀನಿ. ಕಂಕಣ ನಾನೇ ಕಟ್ತೀನಿ. ಆದ್ರೂ ಏನ್ರಿ ಬಂತು? ಅಮ್ಮನವ್ರ ಕಡೆ ಮೈಲ್ಗೆ ಏನೂ ಇರೋದಿಲ್ಲ. ಆದ್ರೂ ಮಡಿ ಸ್ನಾನ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳ್ತಾ ಇಲ್ವಾ ನಾನು? ಆದಷ್ಟು ಬೇಗ ಸ್ನಾನ ಮುಗಿಸ್ಕೊಂಡ್ಬರ್ತೀನಿ, ನಾನೇ ಕಂಕಣ ಕಟ್ತೀನಿ. ಶಾಸ್ತ್ರ ಸಂಪ್ರದಾಯ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಾ? ನೀವೇನು ಆತಂಕ ಪಡೋ ಅಗತ್ಯ ಇಲ್ಲ. ಆಯ್ತು, ಆದರೆ 4 ಗಂಟೆ ಒಳಗೆ ಬರಬೇಕು.
ಮುಹೂರ್ತ ಅಂತ ಇರೋದಕ್ಕಾಗಲ್ಲ. ಆಯ್ತು, 5 ನಿಮಿಷದಲ್ಲಿ ಬರ್ತೀನಿ. ನನ್ನ ಕರ್ಮಕ್ಕೆ ಮನೆ ಮುಂದೆ ನೀರು ಬೇರೆ ಹಾಕಿಟ್ಟಿದ್ದಾರೆ. ವಿಶಾಲು, 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 ಏನು ವಿಶಾಲು, ನಿಮ್ ಚಿಕ್ಕಪ್ಪನಿಗೆ ಈಗಲೇ ಮುಹೂರ್ತ ಆಯ್ತಾ ಪ್ರಾಣ ಬಿಡೋದಕ್ಕೆ? ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಸಾವು ಹೇಳಿ ಕೇಳಿ ಬರುತ್ತಾ? ಚಿಕ್ಕಪ್ಪ 1 ವರ್ಷದಿಂದ ಹಾಸಿಗೆ ಹಿಡ್ದಿದ್ರು, ಈಗಲೂ ಆಗ್ಲೂ ಅನ್ನೋದಿತ್ತು. ಇವತ್ತು ಶುಕ್ರವಾರ ಒಳ್ಳೆ ದಿನನೇ ಪ್ರಾಣ ಬಿಟ್ಟಿದ್ದಾರೆ. ಸೀದಾ ಸ್ವರ್ಗಕ್ಕೆ ಹೋಗ್ತಾರೆ ಬಿಡಿ. ಹಾ ಹೋಗ್ತಾರೆ. ನನಗೆ ನರಕ ಆಗೋಗ್ಬಿಟ್ಟಿದೆ ಅವ್ರ ಸಾವು. 1 ವರ್ಷದಿಂದ ಜೀವ ಹಿಡ್ಕೊಂಡಿದ್ದವರು ಇನ್ನೊಂದು ದಿವಸ ಇದ್ದಿದ್ರೆ ಏನಾಗಿರೋದು? ಎಲ್ಲ ನನ್ನ ಕರ್ಮ. ಇವತ್ತು ಕಂಕಣ ಕಟ್ಟೋ ದಿವಸ. ಇವತ್ತೊಂದು ದಿವಸ ಕಳೆದಿದ್ರೆ ನನ್ಗೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಹೋಗ್ಲಿ, ನಿನ್ಗಾದ್ರೂ ಬುದ್ಧಿ ಬೇಡವಾ? ಸಾಯೋರು ಸತ್ರು, ಇರೋರೇನೋ ಅವ್ರನ್ನ ಬದುಕಿಸೋದಕ್ಕಾಗುತ್ತಾ? ಅವ್ರವ್ರ ಕೆಲಸ ಅವ್ರವ್ರಿಗೆ ಮುಖ್ಯ ಅಲ್ವಾ? ಈಗಲೇ ಕಳಿಸ್ಬೇಕಾಗಿತ್ತ ಸಾವಿನ ಸುದ್ದಿನ? ಸಾಯಂಕಾಲ ಕಳಿಸಿದ್ರೆ ಆಗ್ತಾ ಇರ್ಲಿಲ್ವಾ? ಸ್ವಲ್ಪನೂ ಸೂಕ್ಷ್ಮನ ಇಲ್ಲ. ನಿನ್ನನ್ನು ಕಟ್ಕೊಂಡು ಚೆನ್ನಾಗಿದೆ ನೀವು ಹೇಳ್ತಿರೋದು. ಊರಿಗೆಲ್ಲ ಒಂದು ನೀತಿ, ನಮಗೆ ಒಂದು ನೀತಿನಾ? ಊರಲ್ಲಿ ಯಾರೇ ಸತ್ರು ಸೂತಕ ಅಂಥೇಳಿ ದೇವಸ್ಥಾನದೊಳಗೆ ಕಾಲಿಡಕ್ಕೆ ಬಿಡೋದಿಲ್ಲ ನೀವು ಬೇರೆ ಜನರಿಗೆ. ನಾನು ಹೇಳದೇ ಇದ್ದರೂ ಯಾರಾದರೂ ಊರಿಂದ ಸೀದಾ ದೇವಸ್ಥಾನಕ್ಕೆ ಬಂದು ನಿಮ್ಗೆ ಹೇಳಿರೋರು. ಈಗ ಊರಿಗೆ ಹೋಗಿ ಬರೋಣ ನಡೀರಿ. ಕಡೆದಾಗಿ ಚಿಕ್ಕಪ್ಪನ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿ ಹತ್ಕೊಂಡು ಉರಿತಾ ಇದೆ, ಅಲ್ಲಿ ಶವ ದರ್ಶನ ಮಾಡ್ಕೊಂಡ್ ಬರೋದು ಬಹಳ ಮುಖ್ಯ ಅಲ್ಲ? ಇನ್ನೊಂದು ಗಂಟೆ ಕಾಲ ಕಳೆದಿದ್ದು ಅಮ್ಮನವ್ರಿಗೆ ಕಂಕಣ ಕಟ್ಟ ಮುಗಿದಿರೋದು. ಊರ್ ಜನ ಎಲ್ಲ ಕಾಯ್ತಾ ಇದ್ದಾರೆ. ಲೆಕ್ಕಕ್ಕೆ ಇವತ್ತಿಂದಾನೇ ಉತ್ಸವ ಪ್ರಾರಂಭ. ಎಲ್ಲ ಮಣ್ಣು ಪಾಲಾಗೋಯ್ತು ನಿನ್ನಿಂದ, ನಿಮ್ ಚಿಕ್ಕಪ್ಪನಿಂದ. ಈಗ ಆಯಿತು, ನಾನು ಹೇಳಿದ್ದು ಆಯಿತು, ನೀವು ಕೇಳಿದ್ದು ಆಯಿತು. ಈಗ ಊರಿಗೆ ಹೋಗೋಣವೋ ಬೇಡವೋ? ಈ ಬಾರಿ ಅಮ್ಮನವ್ರ ಉತ್ಸವ ನೋಡಬೇಕು ಅಂತ ನಮ್ಮ ಚಿಕ್ಕಪ್ಪನ ಕಡೆ ಆಸೆ ಆಗಿತ್ತು. ಪಾಪ ಆಗಲೇ ಇಲ್ಲ, ಹೋಗೇ ಬಿಟ್ರು ನೋಡಿ. ಕಡೆಗಾಲದಲ್ಲಿ ನಿಮ್ಮನ್ನು ತುಂಬ ನೆನೆಸ್ಕೊಳ್ತಿದ್ರಂತೆ. ಮಾತಾಡ್ಬೇಡ ನೀನು. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ಊರಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದೆಯಲ್ಲ. ಸ್ನಾನ ಮಾಡಿ ಮಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಅಮ್ಮನವ್ರಿಗೆ ಕಂಕಣ ಕಟ್ಟಬೇಕು, ಪುರೋಹಿತರುಗಳು ಕಾಯ್ತಾ ಇದ್ದಾರೆ. ನೀನು ಪಕ್ಷದ ಮನೆಯೇ ಖಾಲಿ. ಅಲ್ಲಿ ಅವ್ರ ಚಿಕ್ಕಪ್ಪ ಸತ್ತಿಗೆ ಇವಳು ಇಲ್ಲಿ ಮಸ್ತಕಾಭಿಷೇಕ ಮಾಡ್ಕೊಂಡಿದ್ದಾಳೆ. ವಿಶಾಲು, ವಿಶಾಲು, ವಿಶಾಲು ಎಲ್ಲಿದೆಯಾ? ವಿಶಾಲು, ಏನಾಗಿದೆ ನಿನ್ಗೆ? ಸ್ನಾನಕ್ಕೆ ಬಂದ್ಲಿ ಒಂದ್ ಚೊಂಬ ನೀರು ಇಲ್ಲ. ಅಲ್ಲ, ಸಾವಿನ ಸುದ್ದಿ ತಿಳಿಸೋದಕ್ಕೆ ನಿನ್ಗೆ ಅವಸರ ಆಯ್ತು. ಅವ್ರು ಬರ್ತಾರೆ, ಮಡಿ ಮಾಡ್ಕೊಳ್ತಾರೆ, ಒಂದ್ ಸ್ವಲ್ಪ ನೀರಿಡಬೇಕು ಅಂತ ಜ್ಞಾನ ಇಲ್ಲ ನಿನ್ಗೆ? ಈಗ ಮೈಲ್ಗೆ ಆಯ್ತಲ್ಲ, ಸಚ್ಚಿದಾನಂದ ಕೇಳಿ ನೀರೆಲ್ಲ ಖಾಲಿ ಮಾಡಿಸಿದ್ದೀನಿ. ಈಗ ಮತ್ತೆ ತುಂಬಿಸ್ಬೇಕು. ಅದು ಅಲ್ಲದೆ ಊರಿಗೆ ಹೋಗಿ ಬಂದ್ಮೇಲೆ ತಾನೇ ಮಡಿ ಮಾಡ್ಕೊಳ್ಳೋದು. ನೀವು ಅಲ್ಲೇ ಮಡಿ ಮಾಡ್ಕೊಳ್ತೀರೇನೋ ಅಂತ ಅಂದ್ಕೊಂಡಿದ್ದೆ. ಹೌದೌದು, ಎಲ್ಲ ನಿನಗೆ ನೀನೇ ಅನ್ಕೊಂಬಿಡು ಸಾಕು. ಏನಾದ್ರೂ ಒಂದು ಕಾರಣ ತಯಾರಾಗಿ ಇಟ್ಕೊಂಡಿರ್ತೀಯ ಅಲ್ವಾ? ಮುಹೂರ್ತ ಮೀರೋದೊಳಗೆ ಕಂಕಣ ಕಟ್ಟೋದಕ್ಕೆ ಹೋಗ್ಬೇಕು ನಾನು ಅಲ್ಲಿಗೆ. ಎಲ್ಲಿ ನಿನ್ ಮಗರಾಯ? ನೀರು ಖಾಲಿ ಮಾಡಿದ್ಮೇಲೆ ತುಂಬಿಡ್ಬೇಕು ಅನ್ನೋ ಪರಿಜ್ಞಾನ ಬೇಕು ತಾನೇ ಅವನಿಗೆ? ದರ್ಬೆ ಇರಲಿಲ್ಲ ಮನೇಲಿ, 1-2 ಕಡ್ಡಿ ಇತ್ತು, ಅದನ್ನ ಬಾವಿ ಶುದ್ಧಿಗೆ ಅಂತ ಹಾಕಿದ್ದೀನಿ. ಈಗ ದರ್ಬೆ ತರಕ್ಕೆ ಹೋಗಿದ್ದಾನೆ. ತರ್ಲಿ ತಂದು ಅವನೇ ಸುತ್ತಕೊಳ್ಳಿ. ನಾನು ಹೋಗಿ ಬಾವಿಲಿ ಸ್ನಾನ ಮಾಡ್ತೀನಿ. ಸದ್ಯ
ಬಾವಿಗಾದ್ರೂ ದರ್ಬೆ ಹಾಕಿ ಶುದ್ಧಿ ಮಾಡಿದ್ಯಲ್ಲ ನೀನು. ವಿಶಾಲು, ವಿಶಾಲು, ಏನಾಯ್ತು? ಏನಿದು ವಿಶಾಲು? ಸ್ನಾನದ ಮನೆಯಲ್ಲಿ ಹಂಡೆ ಕೊಳಗ ತಪ್ಪಲೆ ಯಾವ್ದ್ರಲ್ಲೂ ನೀರಿಲ್ಲ. ಏನ್ ಸ್ನಾನ ಮಾಡೋದು? ಬಾವಿಲ್ ನೀರಿದೆ. ಇದೆ ನನ್ನ ಪಿಂಡ, ನೀರಿದೆ, ಹಗ್ಗನೇ ಇಲ್ಲ. ನೋಡು, ತುಂಡಾಗಿದೆ. ರಾತ್ರಿ ಹೊತ್ತು ಇಲಿ ಹೆಗ್ಗಣದ ಕಾಟ ಜಾಸ್ತಿ ಆಗಿದೆ. ಕಚ್ಚಿ ಕಚ್ಚಿ ಹಗ್ಗ ತುಂಡಾಗಿದೆ. ಇಲಿ ಪಾಷಾಣ ಬೇರೆ ಮುಗಿದೋಗಿದೆ. ಸ್ವಲ್ಪ ತಂದ್ಕೊಡಿ ಅಂತ ನಾನು ಅಷ್ಟು ದಿವಸದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ತಂದೇ ಇಲ್ಲ. ಈಗಲೇ ತಂದ್ಕೊಡ್ತೀನಿ, ನನಗೂ ಸ್ವಲ್ಪ ಬೆರೆಸ್ಕೊಟ್ಬಿಡು. ಅಯ್ಯಯ್ಯೋ, ಯಾಕೆ ಹೀಗೆಲ್ಲ ಮಾತಾಡ್ತೀರಿ? ಇವತ್ತು ಕಂಕಣದ ದಿವಸ ಅಂತೀರಿ, ಹೀಗೆಲ್ಲ ಕೆಟ್ಟ ಮಾತಾಡಬೇಡಿ. ಹಗ್ಗ ತುಂಡಾಯ್ತಲ್ಲ, ನೋಡ್ಕೊಂಡು ಹೊಸ ಹಗ್ಗ ತರಬೇಕು ಅನ್ನೋ ಪರಿಜ್ಞಾನ ಬೇಡವಾ? ಈಗೇನ್ ನಾನು ಬಿಸಿಲು ಸ್ನಾನ ಮಾಡ್ಲಾ? ಸ್ನಾನದ ಮನೆಗೆ ಹೋದ್ರೆ ಒಂದ್ ತೊಟ್ಟು ನೀರಿಲ್ಲ, ಬಾವಿಲ್ ನೀರಿದೆ, ಎತ್ತೋಕ್ ಹಗ್ಗ ಇಲ್ಲ. ಏನು ಬಡ್ಕೊಂಡು ಸಾಯ್ಲಿ ನಾನು? ಏನಾದರೂ ಮಾಡಿ ದೇವಸ್ಥಾನದಲ್ಲಿ ಮುಹೂರ್ತ ಮೀರೋಗುತ್ತೆ. ಕಂಕಣ ನೀವೇ ಕಟ್ಟಬೇಕು. ಪಂಚಾಕ್ಷರಿ, 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 ಹೇಳಿ ಗುಂಡಾಚಾರಿ. ಮುಹೂರ್ತ ಮೀರಿ ಹೋದ್ಮೇಲೆ ಕಂಕಣ ಕಟ್ಟೋದಕ್ಕಾಗಲ್ಲ. ಸಮಯದಲ್ಲಿ ಕಂಕಣ ಕಟ್ಟದೆ ಹೋದ್ರೆ ಕಾರ್ಯ ಸಾಧನೆ ಆಗೋದಿಲ್ಲ. ಆರಂಭದಲ್ಲೇ ಸುಸೂತ್ರವಾಗಿಲ್ಲದೆ ಹೋದ್ರೆ ಸಮಾರಂಭ ಗೋತ್ರ ಕಳ್ಕೊಂಡಂಗೆ. ಎಲ್ಲಯ್ಯ ವಿರೂಪಾಕ್ಷ ಶಾಸ್ತ್ರಿಗಳು? ಇಷ್ಟೊತ್ತು ದೇವಸ್ಥಾನದ ದಿಡ್ಡಿ ಬಾಗಿಲಲ್ಲಿ ಎಗ್ರಿ ನೋಡಿದ್ದೆ ಬಂತು ಭಾಗ್ಯ. ನನ್ನ ಕಾಲು ಉದ್ದಾಯ್ತೆ ಹೊರತು ವಿರೂಪಾಕ್ಷಾಸ್ತ್ರಿಗಳ ಪತ್ತೆನೇ ಇಲ್ಲ. 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಹೋದ ವಿರೂಪಾಕ್ಷ ಶಾಸ್ತ್ರಿಗಳು 55 ನಿಮಿಷ ಆದರೂ ಬರಲೇ ಇಲ್ಲ. ಬೇಗ ಬರೋದಕ್ಕೆ ಯಾರನ್ನಾದ್ರೂ ಹೇಳಿ ಕಳ್ಸೋ ಪಂಚಾಕ್ಷರಿ. ಬರ್ತಾರೆ. ನಮ್ಮ ಶಾಸ್ತ್ರಿಗಳು ಕೊಟ್ಟ ಮಾತೆ ತಪ್ಪೋದು ಅಂದ್ರೆ ಏನು? ನನಗೆ ಯಾಕೋ ವಿರೂಪಾಕ್ಷ ಶಾಸ್ತ್ರಿಗಳು ಮುಹೂರ್ತದೊತ್ತಿಗೆ ಬರಲ್ಲ ಅಂತ ಅನಿಸ್ತಾ ಇದೆ. ಒಂದು ವೇಳೆ ವಿರೂಪಾಕ್ಷ ಶಾಸ್ತ್ರಿಗಳು ಮುಹೂರ್ತದ ಸಮಯದೊಳಗೆ ಬರದೇ ಇದ್ರೆ ನಾನೇ ಕಂಕಣ ಕಟ್ಟಬಹುದೇ? ನಾನು ಕಾಲದಿಂದಲೂ ಅವರಷ್ಟೇ ನಿಷ್ಠೆಯಿಂದ ಪೂಜೆ ಮಾಡ್ಕೊಂಡ್ ಬಂದಿದ್ದೀನಿ ದೇವಸ್ಥಾನದಲ್ಲಿ. ಅದಕ್ಕೆ ಪರಿಶುದ್ಧತೆ ಬೇಕು ಗುಂಡಾಚಾರಿಗಳೇ. ಅಂದ್ರೆ ನನ್ನಲ್ಲಿ ಪರಿಶುದ್ಧತೆ ಇಲ್ಲ ಅಂತಲೇ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಇಲ್ಲೇನು ಕಿಸಿತಾ ಇದೆಯಾ? ವಿರೂಪಾಕ್ಷ ಶಾಸ್ತ್ರಿಗಳು ಬಂದ್ರ ಅಂತ ನೋಡೋಗ.